ಏಪ್ರಿಲ್ 9ಕ್ಕೆ ದಾವಣಗೆರೆ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೆಯುತ್ತೆ. ಅದಾದ ನಂತರದಲ್ಲಿ ರಾಜ್ಯಾಧ್ಯಕ್ಷರು ಅಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯಲ್ಲಿ ಪರ್ವ ಬದಲಾಗಬಹುದಾ ಅನ್ನುವ ಲೆಕ್ಕಾಚಾರ. ಏಪ್ರಿಲ್ 9ಕ್ಕೆ ಬಾಗಲಕೋಟೆ ದಾವಣಗೆರೆಯ ಬೈ ಎಲೆಕ್ಷನ್ ಬಳಿಕ ಬಿಜೆಪಿಯಲ್ಲಿ ಬದಲಾವಣೆಯ ಪರ್ವ ಶುರುವಾಗುತ್ತಾ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಪ್ರಮುಖ ಹುದ್ದೆಗಳವರೆಗೂ ಮಹತ್ವದ ಸರ್ಜರಿಗೆ ಹೈಕಮಾಂಡ್ ನಾಯಕರು ಸಜ್ಜಾದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಮಹತ್ವದ ಸರ್ಜರಿಗೆ ಹೈಕಮಾಂಡ್ ನಾಯಕರು ಕೂಡ ಸಜ್ಜಾಗಿದ್ದು ರಾಜ್ಯ ನಾಯಕತ್ವ ಬದಲಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಬಿವೈ ವಿಜಯೇಂದ್ರ ಅವರ ಭವಿಷ್ಯ ಮುಂದುವರಿಯುತ್ತಾ ರಾಜ್ಯಾಧ್ಯಕ್ಷರಾಗಿ ಅಥವಾ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಆಗತ್ತಾ ಗೊತ್ತಾಗತ್ತೆ. ರಾಜ್ಯ ಬಿಜೆಪಿಯಲ್ಲಿ ಸಂಘಟನಾತ್ಮಕ ಬದಲಾವಣೆಯಂತೂ ಫಿಕ್ಸ್ ಅನ್ನುವಂತ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯ ರಾಜ್ಯ ಘಟಕದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಅಂದ್ರೆ 2028ರ ಎಲೆಕ್ಷನ್ ಅನ್ನ ಗುರಿಯಾಗಿಸಿಕೊಂಡು ಪಕ್ಷದಲ್ಲಿ ಬದಲಾವಣೆಯನ್ನ ತರಬಹುದು. ಒಟ್ನಲ್ಲಿ ವಿಜಯೇಂದ್ರ ಅವರ ಮುಂದಿರೋದು ಬಹಳ ದೊಡ್ಡ ಮಟ್ಟಿಗಿನ ಚಾಲೆಂಜ್. ಬಟ್ ಈ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಗ ಬಹಳಷ್ಟು ಕ್ಲಿಯರ್ ಕಟ್ ಆಗಿ ಈ ಬಾರಿಯ ಅಭ್ಯರ್ಥಿಯ ಘೋಷಣೆ ಆಗಿರಬಹುದು ಅಥವಾ ಪ್ರಚಾರ ಕಾರ್ಯಗಳಾಗಿರಬಹುದು ಎಲ್ಲ ಅಚ್ಚುಕಟ್ಟಾಗಿ ಆಗ್ತಾ ಇದೆ. ಉಚ್ಚಾಟಿತ ಶಾಸಕರುಗಳು ಕೂಡ ಈಗಾಗಲೇ ಬಿಜೆಪಿಗೆ ಬಂದು ಮತ ಪ್ರಚಾರಕ್ಕೂ ಕೂಡ ಮುಂದಾಗ್ತಾ ಇರುವಂತಹ ಕೆಲವೊಂದಷ್ಟು ಬದಲಾವಣೆಯನ್ನ ಗಮನಿಸಿದ್ದೀವಿ. ಬಟ್ ಈ ಚುನಾವಣೆ ಬಹಳಷ್ಟು ಇಂಪಾರ್ಟೆನ್ಸ್ ವಿಜಯೇಂದ್ರ ಅವರಿಗೆ. ಯಾಕಂತ ಹೇಳಿದ್ರೆ ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ ಗೆದ್ದಿದೆ ಅಂತ ಹೇಳಿದ್ರೆ ಓಕೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಹುದು ಅಂತ. ಜೊತೆಗೆ ಅವರ ವಿರುದ್ಧವಾಗಿ ಬಂಡಾಯ ಎದ್ದಿರುವಂತಹ ರೆಬಲ್ಸ್ ಟೀಮ್ನವ್ರಿಗೂ ಕೂಡ ಬಾಯಿ ಮುಚ್ಚಿಸುವಂತ ಕೆಲಸ ಆಗಬಹುದು. ಬಟ್ ಒಂದೇ ಒಂದು ಕ್ಷೇತ್ರದಲ್ಲೂ ಅಥವಾ ಒಂದು ಕ್ಷೇತ್ರದಲ್ಲೂ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇದ್ದಂತ ಪಕ್ಷದಲ್ಲಿ ನಿಜಕ್ಕೂ ಕೂಡ ಮುಳುವಾಗತ್ತೆ. ಈ ಹಿಂದೆ ಕೂಡ ಶಾಸಕರ ಮನೆಗಳಿಗೆ ಭೇಟಿ ನೀಡಿ ಮನವೊಲಿಕೆಯ ಕೆಲಸಗಳ ಆಗಿತ್ತು. ಜೊತೆಗೆ ಚುನಾವಣೆಯೂ ಕೂಡ ಒಂದಷ್ಟು ಅಲೆಯನ್ನ ಎಬ್ಬಿಸಿ ಸೈಲೆಂಟ್ ಆಗಿತ್ತು. ಹಾಗಾಗಿ ಈಗಾಗಲೇ ಹೈಕಮಾಂಡ್ ಕೂಡ ರಾಜ್ಯ ನಾಯಕತ್ವ ಬದಲಾವಣೆಗೆ ಕೆಲವೊಂದಷ್ಟು ಸರ್ಜರಿ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.